ಹಾಗೆ ನಮ್ಮ ಡಾಕ್ಟರ್ ಸಾಹೇಬರಿಗೆ, ಅವರ ಶ್ರೀಮತಿಯವರಿಗೆ ಎಲ್ಲರೂ ಸಹ ನಾನು ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ನಾನು ನಮಿಸುತ್ತಾ, ಇದು ಮಾಂಡವ್ಯ ಕ್ಲಬ್ ರೋಟರಿ ಕ್ಲಬ್ ಇದೆ. ಅದು 8 ತಿಂಗಳು ಅಂತೇಳಿ ನಮಗೆ 25 ವರ್ಷ ಬೇಕಾದಕ್ಕೆ ಇಷ್ಟು ಬೆಳಿಬೇಕಾದ್ರೆ 25 ವರ್ಷ. ನೀವು 1 ವರ್ಷ ಕೂಡ ಆಗಿಲ್ಲ ಅಂದರೆ ಅದ್ಭುತ. ನಿಮ್ಗೆ ಚೆನ್ನಾಗಿ ನಮಗೆ ಆಶೀರ್ವಾದ ಇದೆ, ಜನರ ಆಶೀರ್ವಾದ ಇದೆ, ಒಳ್ಳೊಳ್ಳೆ ನಾಯಕರು ಬಂದರೆ. ಅಶೋಕ್ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡಬೇಕು, ಭಾಳ ಚೆನ್ನಾಗಿ ವೆರಿ ನೈಸ್. ಆಮೇಲೆ ರಾಮಲಿಂಗನವ್ರು ತೊಗೊಂಡಿದ್ದಾರೆ ಇವಾಗ. ಆದಷ್ಟು ನೋಡಿ, ಅವರಿಗೆ ಪುಟ್ಟಕ್ಕೆ ಇಷ್ಟ, ಬೆಳಗ್ಗೆ ಇಷ್ಟ ಇಲ್ಲ ಅಂತ ನಿಮ್ಮ ಮಿನಿಸ್ಟರ್ ಆದರೆ ಕಷ್ಟ ಇದೆ. ನೀವು ಹೇಳೋದಿಲ್ಲ ಆಮೇಲೆ ಕುರ್ಚಿ ಬಿಡಲ್ಲ. ವೆರಿ ನೈಸ್. ಆ್ಯಕ್ಚುಲಿ ಇದು ಹಿಂಗೆ ರೋಟರಿ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ, ಅಧ್ಯಕ್ಷರು ಮಿನಿಸ್ಟರ್ ಥರ, ನಮ್ಮ ಸೆಕ್ರೆಟರಿ ಅವರು IAS ಆಫೀಸರ್ ಥರ, ಪವರ್ ಅವರದ್ದು ಇರುತ್ತೆ. ಬೇರೆ ಬರೀ ಮಾತಾಡೋದಷ್ಟೇ. ನಮಗೆ ಎಷ್ಟಾದ್ರೂ ಮಾತಾಡ್ಕೊಳ್ಳಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಇದನ್ನು ನಾನು ವಿಶ್ವದ ಕೊಡುಗೈ ದಾನಿ ಅಂತಂದರೆ ತಪ್ಪಾಗಲಾರದು. ರೋಟರಿಯನ್ ರವಿಶಂಕರ್ ಡಾಕೋಜಿರವರೇ, ಶ್ರೀಮತಿ ರವಿಶಂಕರ್ ಡಾಕೋಜಿರವರೇ, ಮತ್ತು ಇತರೆ ವೇದಿಕೆ ಮೇಲೆ ಎಲ್ಲ ಆಸನರಾಗಿರುವಂತಹ ಮಾಂಡವ್ಯ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ರೋಟರಿಯನ್ ಕುಟುಂಬಸ್ಥರೇ ಹಾಗೂ ಮಂಡ್ಯದ ಸ್ನೇಹಿತ ಬಂಧುಗಳೇ, ಬಹುಶಃ ಮಂಡ್ಯದ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯವಾದಂಥ ಘಟನೆ ಅಂತೇಳಿ ನಾನು ಭಾವಿಸ್ತೇನೆ. ಕಳೆದ 6 ತಿಂಗಳ ಹಿಂದೆ ನಮ್ಮ ಸ್ನೇಹಿತರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂತಹ ಈ ಸಂಸ್ಥೆ ಇವತ್ತು ಒಂದು ಬೃಹದಾಕಾರವಾದಂಥ ರೀತಿಯಲ್ಲಿ ಬೆಳೆದು ಮತ್ತೊಮ್ಮೆ ಮುಂದಿನ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ಇಂಥ ಕೊಡುಗೈ ದಾನಿಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಇತಿಹಾಸದಲ್ಲಿ ನಮ್ಮಿಂದ ಹೊರತುಪಡಿಸಿದಂಥ ಸಾಕಷ್ಟು ಜನ ಸಮಾಜದ ಏಳಿಗೆಗಾಗಿ ತಮ್ಮದೇ ರೀತಿಯಲ್ಲಿ ತನು ಮನ ಧನಗಳನ್ನು ಅರ್ಪಿಸುವುದನ್ನು ನಾವು ನೋಡಿದ್ದೇವೆ. ಬಹುಶಃ ಇವತ್ತು ಶ್ರೀಮತಿ ಮತ್ತು ಶ್ರೀ ರವಿಶಂಕರ್ ಡಾಕೋಜರವರು ಅವರ ಶ್ರೀಮತಿಯವರ ಒಳಗೂಡಿ ವಿಶ್ವದಾದ್ಯಂತ ಇವತ್ತು ರೋಟರಿ ಸಂಸ್ಥೆಗಳಿಗೆ ಹಲವಾರು ರೀತಿಯಾದಂಥ ಕೊಡುಗೆಯನ್ನು ಕೊಟ್ಟು ಇವತ್ತು ಜನಸಾಮಾನ್ಯರ ಜೊತೆ ನಾವು ಕೂಡ ಇದ್ದೇವೆ, ವಿಶ್ವದ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಒಗ್ಗೂಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು, ಒಂದು ರೀತಿಯಲ್ಲಿ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರ ಹೆಸರನ್ನ ಚಿರಸ್ಥಾಯಿಯಾಗಿರುವಂಥ ಒಂದು ಉದ್ದೇಶದಿಂದ ಈ ಸಂಸ್ಥೆಗೆ ಕೊಡುಗೆಯನ್ನು ಕೊಡ್ತೇನೆ. ಆ ಮೂಲಕ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ ಮಂಡ್ಯದ ಮಣ್ಣಿನಲ್ಲಿ ಹರಡಿ ಇಡೀ ಭಾರತ ದೇಶವೇ ಈ ಕಡೆ ತಿರುಗಿ ನೋಡುವಂತೆ ತನ್ನ ಇಡೀ ಜೀವಮಾನವನ್ನ ದೀಪಕ್ಕೆ ಅರ್ಪಿಸಿದ ಎಣ್ಣೆ ಬತ್ತಿಗಳಾಗಿ ಸಲ್ಲಿಸಿದಂತ ಕೆಲವರೇ ಒಂದು ಚಪ್ಪಟೆ ಹೊಡೆದು ದಯಮಾಡಿ ಹೊಡೆಯಬೇಕು. ಪ್ರವೇಶವನ್ನ ಐಐಟಿನಲ್ಲಿ ಪಡೆದಿದ್ದಾರೆ. ಇವರ ಶಾಲಾ ಕಾಲೇಜು ವಿದ್ಯಾಭ್ಯಾಸವನ್ನ ಹಿರೇಗೌಡ ಕೊಪ್ಪಲಿನ ಗ್ರಾಮದಲ್ಲಿ ನೆರವೇರಿಸ್ತಾರೆ. ಅದೇ ರೀತಿಯಾಗಿ 6ರಿಂದ 10ನೇ ತರಗತಿಯನ್ನ MDS ಕೆರೆತನೂರು ಶಾಲೆಯಲ್ಲಿ ನಿರ್ವಹಿಸಿದಂತಹ ಪ್ರೀತಮ್ ರವರು ತಮ್ಮ PU ವ್ಯಾಸಂಗವನ್ನ ಮಾಂಡವ್ಯ ಎಕ್ಸಲೆನ್ಸ್ PU ಕಾಲೇಜಿನಲ್ಲಿ ನೆರವೇರಿಸಿ ಈಗ IITನಲ್ಲಿ ಮಡ್ರಾಸ್ನಲ್ಲಿ ಮೆಟಲರ್ಜಿಕಲ್ ಅಂಡ್ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಓದಲು
ಸೀಟನ್ನು ಪಡೆದಿದ್ದಾರೆ. ಒಂದು ಗ್ರಾಮೀಣ ಪ್ರತಿಭೆಯಾಗಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಯಾಗಿ ಒಂದು IIT-ನಲ್ಲಿ ಸೀಟನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ, ತಮಗೆಲ್ಲ ಗೊತ್ತಿದೆ. 26-27 ತಂಡವನ್ನು ಚೆನ್ನಾಗಿ ನಡೆಸ್ತೇನೆ. ನಮ್ಮ ಅಶೋಕ್ ಅವರು 7-8 ತಿಂಗಳಲ್ಲಿ ಹಾಕಿಕೊಟ್ಟಂತ ಒಂದು ಭದ್ರ ಬುನಾದಿಯನ್ನು ಇನ್ನಷ್ಟು ಭದ್ರ ಮಾಡ್ತೇನೆ. ಅದಕ್ಕೆ ಇನ್ನಷ್ಟು ಮೆಟ್ಟಿಲುಗಳನ್ನ ಕಟ್ತೇನೆ, ಇನ್ನಷ್ಟು ಮಹಡಿಗಳನ್ನ ಕಟ್ತೇನೆ ಅನ್ನೋ ಹಂಬಲ ಇಟ್ಕೊಂಡು ಅವ್ರು ಇಡೀ ತಂಡ ರಚನೆ ಮಾಡ್ಕೊಂಡಿದ್ದಾರೆ ಅಂತ ಪ್ರೀತಮ್ ಗೌಡ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆಲ್ಲ ರೊಟೇರಿಯನ್ಸ್ ಇದೆ. ಹೊಸದಾಗಿ ಇವತ್ತು ಸುಮಾರು 103 ಜನ ಸೇರ್ಪಡೆ ಕೊಟ್ಟಿಲ್ಲ, ಎಲ್ಲ ಸೇರಿ ಇವತ್ತು 78 ಸ್ಟ್ರೆಂತ್ 103-105 ಆಗಿದೆ. ಹೊಸದಾಗಿ ಸೇರ್ಪಡೆ ಆದಂಥ ಎಲ್ಲ ರೊಟೇರಿಯನ್ಸ್ಗೆ ಶುಭಾಶಯನ ಕೋರ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಅನುಪಮ ಅವರು ಕೂಡ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅನುಪಮ ಅವ್ರಿಗೆ ಜಾಸ್ತಿ ಮೈಕ್ ಕೊಡಬೇಡಿ, ಕನ್ನಡ ಮೇಷ್ಟಿಗಿಂತ ಜಾಸ್ತಿ ಎಲ್ಲ ಹಾಕ್ತಾರೆ ಅಲ್ವಾ. ಅವರು ಇದಕ್ಕೆ ಇನ್ಸ್ಪೈರ್ ಅಂತ ಹೇಳಿದ್ದಾರೆ. ಬಹಳ ಖುಷಿ ಆಯ್ತು. ಅನುಪಮ ಅವರ ನಮ್ಮ ಅಶೋಕ್ ಅವರು ಕೂಡ ಜ್ಞಾಪಿಸ್ಕೊಂಡ್ರು ಅಲ್ವಾ. ಆ ಅಮ್ಮ ಹೇಳಿದಕ್ಕೆ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಮಾಂಡವ್ಯ ರೋಟರಿ ಸಂಸ್ಥೆ ಮಾಡ್ಲಿಕ್ಕೆ ಕಟ್ಟಲಿಕ್ಕೆ ಸಾಧ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.